ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋಗೆ ಸ್ವಾಗತ. ನೀವು ದಿನವಿಡೀ ಕೆಲಸ ಮಾಡಿದರೂ ಏನೋ ಒಂದು ಅತೃಪ್ತಿ ಕಾಡುತ್ತಿದೆಯೇ? ಹಾಗಿದ್ದರೆ ನೀವು ಬಳಸಬೇಕಾಗಿರುವುದು ಈ 3-3-3 ವಿಧಾನ. ಏನಿದು 3-3-3 ಮೆಥಡ್? ತುಂಬಾ ಸಿಂಪಲ್. ಮೊದಲ 3 ಅಂದರೆ ದಿನದ ಮೊದಲ 3 ಗಂಟೆಗಳಷ್ಟು ನಿಮ್ಮ ಅತ್ಯಂತ ಮುಖ್ಯವಾದ ಕೆಲಸಕ್ಕೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗೆ ಮೀಸಲಿಡಿ. ಫೋನ್ ಸೈಲೆಂಟ್ ಮಾಡಿ, ಪೂರ್ತಿ ಗಮನ ಇಲ್ಲಿರಲಿ. ಎರಡನೆಯ 3 ಅಂದರೆ ಸ್ಮಾಲ್ ಟಾಸ್ಕ್. 3 ಸಣ್ಣ ಕೆಲಸಗಳನ್ನ ಮುಗಿಸಿ, ಉದಾಹರಣೆಗೆ ಮೀಟಿಂಗ್ಸ್ಗಳು, ಇಮೇಲ್ಗೆ ರಿಪ್ಲೈ, ಇನ್ನಿತರ ಯಾವುದೇ ಸಣ್ಣ ಕಾರ್ಯಗಳು. ಮೂರನೆಯ 3 ಅಂದರೆ 3 ನಿರ್ವಹಣಾ ಕೆಲಸಗಳು. ಅಂದರೆ ನಾಳೆಯ ಕೆಲಸಗಳ ಪ್ಲಾನ್ ಮಾಡುವುದು, ಫೈಲ್ಗಳನ್ನು ಆರ್ಗನೈಸ್ ಮಾಡುವುದು ಅಥವಾ ಮನೆ ಕೆಲಸಗಳನ್ನ ಮಾಡುವುದು. ನೆನಪಿಡಿ, ನೀವು ನಿಮ್ಮ ಕೆಲಸಗಳನ್ನು ಸರಿಯಾಗಿ ಪ್ಲಾನ್ ಮಾಡದಿದ್ದರೆ ಎಷ್ಟು ಕೆಲಸ ಮಾಡಿದರೂ ನಿಮಗೆ ಇನ್ನೂ ಏನೋ ಬಾಕಿ ಇದೆ ಎಂಬ ಭಾವನೆ ಕಾಡುತ್ತಲೇ ಇರುತ್ತದೆ. ಈ ಮೆಥಡ್ ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವುದಲ್ಲದೆ ದಿನದ ಅಂತ್ಯಕ್ಕೆ ನಿಮಗೆ ನೆಮ್ಮದಿ ನೀಡುತ್ತದೆ. ಹಿಂದೆ ಇದನ್ನು ಟ್ರೈ ಮಾಡಿ ನೋಡಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಟಿಪ್ಸ್ಗಳಿಗಾಗಿ ಹಿಂದೆ ಥಾಟ್ಸ್ ಅನ್ಫಿಲ್ಟರ್ ಬೈ ಪ್ರಜ್ಞಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.